ಚಿಕ್ಕಮಣ್ಣಳ್ಳಿ ಸರ್ಕಾರ ಸುಷ್ಮಿತಾ. ನಮ್ಮದು ಶ್ರೀ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆ ಸೊಕ್ಕೆ. ಅಲ್ಲ, ಚಿಕ್ಕಬಂಟ್ನಳ್ಳಿ ಹಾಗೂ ಗೊಪ್ಲಪುರದವರು ಇಲ್ಲಿ ವಿದ್ಯಾರ್ಥಿಗಳಿದ್ದೀವಿ. ನಾವು ದಿನನಿತ್ಯ 7ರಿಂದ 8 ಕಿಲೋಮೀಟ್ರು ನಡೀತೇವೆ. ಹೋದ ತಕ್ಷಣ ನಮಗೆ ವಿದ್ಯಾಭ್ಯಾಸ ಮಾಡಲು ನಮಗೆ ತುಂಬ ಕಷ್ಟ ಆಗ್ತದೆ. ಕಾಲು ತುಂಬ ನೋಯ್ತವೆ. ಹಾಗಾಗಿ ನಮಗೆ ವಿದ್ಯಾಭ್ಯಾಸ ಮಾಡಲು ತೊಂದರೆ ಆಗುತ್ತದೆ. ದಿನನಿತ್ಯ ನಮಗೆ ಚಿಕ್ಕಬಂಟನಹಳ್ಳಿ ಹಾಗೂ ಗೊಪ್ಲಪುರ ವಿದ್ಯಾರ್ಥಿಗಳಿಗೆ ಬಸ್ ಬಿಡಲು ನಾವು ಇಲ್ಲಿ ಸ್ಟ್ರೈಕನ್ನು ನಡೆಸುತ್ತಿದ್ದೇವೆ. ಶ್ರೀ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆ ಸೊಕ್ಕೆ. ಮೇನಕ 40ರಿಂದ 50, 7ರಿಂದ 8 ಕಿಲೋಮೀಟ್ರ್ ನಡೀತೀವಿ. ಬಸ್ ಬೇಕು. ಆಗ ಕಾಲು ತುಂಬ ನೋಯ್ತವೆ. ಹೋಗಿ ವಿದ್ಯಾಭ್ಯಾಸ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಮತ್ತು ಎಕ್ಸಾಮ್ ಟೈಮ್ನಾಗಂತೂ ಫುಲ್ ತೊಂದರೆ ಆಗುತ್ತೆ. ಓದ್ಕೊಳಕ್ಕಂತೂ ಫುಲ್ ಸಮಸ್ಯೆ. ಹಾಗಾಗಿ ನಮಗೆ ಈ ಬಸ್ ಬೇಕೇ ಬೇಕು. ಬರ್ತಾಯಿತ್ತು. ಈಗ ನಮಗೆ ಬಸ್ ತೊಂದರೆ ಇರೋದ್ರಿಂದ ನಡೆಯೋಕ್ಕಾಗ್ತಿಲ್ಲ. ಫುಲ್ ಕಾಲು ನೋಯ್ತವೆ. ಹಾಗಾಗಿ ಹಳೆ ಬಸ್ ಈಗ ವರ್ಲ್ಡ್ ರೋಡಿಂದ ಹೋಗೋಕೆ ಇದು ಮಾಡ್ತಾಯಿದ್ದಾರೆ. ನಮಗೆ ಬಸ್ ಬೇಕು. ಹಾಗಾಗಿ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ನಾವು. ಚಿಕ್ಕಬಂಟ್ನಹಳ್ಳಿ ಹಾಗೂ ಗೊಪ್ಲಪುರಕ್ಕೆ ಬರಬೇಕಿದು. ಬೇಕೇ ಬೇಕು. ಯಾಕಪ್ಪ ಅಂದರೆ ನಾವು ಸ್ಕೂಲಿಂದ ಹೋಗಿ ಮನೆಗೆ ಏನಾರ ಕೆಲಸ ಮಾಡಲ್ಲ ಅಂದರೆ ತಂದೆ ತಾಯಿಗಳು ಬೈತಾರೆ. ನಾವು ಕೆಲಸ ಮಾಡಲಂಗಿದ್ರೆ ವಿದ್ಯಾಭ್ಯಾಸ ನಮಗೆ ಕಮ್ಮಿ ಆಗುತ್ತೆ. ವಿದ್ಯಾಭ್ಯಾಸ ಇಲ್ಲ ಅಂದರೆ ನಾವು ಶಿಕ್ಷಣವನ್ನು ಪಡೆಯಲು ಉತ್ತಮವಾದ ಅಂಕವನ್ನು ಪಡೆಯಲು ಸಾಧ್ಯವಿಲ್ಲ. ಉತ್ತಮವಾದ ಅಂಕವನ್ನು ಪಡೆಯಲು ಬೇಕಂದರೆ ನಮಗೆ ಬಸ್ಸಿನ ಸೌಕರ್ಯ ಮೊದಲು ಬೇಕು. ಆ ಬಸ್ಸಿನ ಸೌಕರ್ಯದಿಂದ ನಮಗೆ ಅನೇಕ ನಮಗೆ ಸಾರ್ವಜನಿಕರಿಂದ ಸಹಾಯವಾಗುತ್ತದೆ. DC ಮತ್ತು ಸಾರ್ವಜನಿಕರಿಂದ ನಮಗೆ ಬಸ್ ಬೇಕೇ ಬೇಕು ಎಂದು ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಗೊಪ್ಲಪುರ ಮೊದಲು ಎಲ್ಲಿ ಬಸ್ ಬರುತ್ತೆ. ತಿರುಮಲ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು. ಇದು ಬಸ್ಸಿನ ಸಮಸ್ಯೆ ಭಾಳ ತೊಂದರೆಯಾಗಿದೆ. ನಮಗೆ ಮೊದಲೇ ಯಾವ ರೀತಿ ಬಸ್ಸನ್ನು ನಮಗೆ ಕೊಡಬೇಕು. ಯಾಕಂದರೆ ಗೊಪ್ಲಪುರದ ಬಂಟ್ನಳ್ಳಿ ಜನ ಸುಮಾರು 40-50 ಹುಡುಗರು ಬರ್ತಾರೆ. ಅದಾಗೂ ಆ ಮಕ್ಕಳಿಗೆ ಭಾಳ ವಿದ್ಯಾಭ್ಯಾಸ ತೊಂದರೆ ಇದೆ. ಬೆಳಗ್ಗೆ 10 ಗಂಟೆಗೆ ಕರೆಕ್ಟ್ ಟೈಮ್ ಬರುತ್ತೆ ಮತ್ತು ಸಾಯಂಕಾಲ 5 ಗಂಟೆಗೆ ಬಿಡುತ್ತೆ. ನೀವು ಬೇರೆ ಬಸ್ ಬಿಟ್ಕೊಳ್ರಿ, ಬೇರೆ ಕಡೆಯಿಂದ ಬಿಡೋಕ್ಕೇನೋ ಸಮಸ್ಯೆ ಇಲ್ಲ. ಈ ಬಸ್ ಮಾತ್ರ ಯಾವ ಕಾರಣಕ್ಕೂ ನಮ್ಮ ತಪ್ಪಿಸಂಗಿಲ್ಲ. ಈ ಬಸ್ಸನ್ನು ಕೊಡಲೇಬೇಕು. ಅದರಾಗಲ್ಲಿ ಅಧಿಕಾರಿಗಳಿಗೂ ಮತ್ತು ಆಸ್ಪತ್ರೆ ರೋಗಿಗಳಿಗೂ ಮತ್ತು ಪೇಷೆಂಟ್ಗಳಿಗೆ ಭಾಳ ಇದರಿಂದ ಉಪಯೋಗ ಇದೆ. ಅದರ ಪ್ರಯುಕ್ತ ನಾವು ಸ್ಟ್ರೈಕ್ ಅಂತ ಏನು ಅವರಲ್ಲಿ ಮಾಡ್ತಾಯಿಲ್ಲ. ಏನು ಕೋರಿಕೆಯಾಗಿ ನಾವು ನಿಮ್ಮಲ್ಲಿ ನಾವು ಬಂದು ನಿಮ್ಮ ಆಫೀಸಿಗೆ ಲೆಟ್ರು ಕೊಟ್ಟಿವಿ, ಮನವಿನೂ ಕೊಟ್ಟಿವಿ. ಮನವಿ ಕೊಟ್ಟು ಕನಿಷ್ಠ 2 ತಿಂಗಳಾದರೆ ಇದಕ್ಕೆ ನೀವು ಯಾವುದೂ ಗಮನ ಹರಿಸಿಲ್ಲ. ಅದರ ಪ್ರಯುಕ್ತವಾಗಿ ನಾವು ಇವತ್ತು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ನೀವು ಇದನ್ನು ನಾಳಿದ್ದಲೇ ಮೇಲ್ಮಟ್ಟದ ದೊಡ್ಡ ಅಧಿಕಾರಿಗಳು ಮತ್ತು ಎಲ್ಲ DC ಯಾರು ಏನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಎಲ್ಲರೂ ಸೇರಿಕೊಂಡು ನಮಗೆ ಮೊದಲು ಯಾವ ರೀತಿ ಮಾರ್ಗತ್ತೆ ಅದೇ ರೀತಿಯಾಗಿ ಇದನ್ನು ಕಂಟಿನ್ಯೂ ಮಾಡೋಕ್ಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಅದನ್ನು ನೀವು ಮಾಡಲೇ ಹೋದಲ್ಲಿ ನಾವಂತೂ ನಾಳಿದ್ದ ಮುಂದೆ ಗಂಭೀರ ಪರಿಣಾಮವಾಗಿ ಇಡೀ ಊರಿನ ವತಿಯಿಂದ ಎದುರಿಸಬೇಕಾದ ನೀವು ಅದನ್ನು ಅನಾನುಕೂಲ ನೀವೇ ಜವಾಬ್ದಾರ ಹಾಕಿರಿ. ನಾವು ಜವಾಬ್ದಾರ ಅಂತ ಆಗೋದಿಲ್ಲ. ನೀವು ಆದಷ್ಟು ಬೇಗವಾಗಿ ಇದನ್ನು ಸಮಸ್ಯೆ ಬಗೆಹರಿಸಿ ನಮಗೆ ಬಸ್ಸನ್ನು ಬಿಡಬೇಕು. ಯಾಕಂದ್ರೆ ಮಕ್ಕಳಿಗೆ ಭಾಳ ಇದ್ರದ್ದು ಉಪಯೋಗ ಐತೆ. ಯಾಕಂದ್ರೆ ಬೆಳಗ್ಗೆ ಊಟಕ್ಕೆ ಕರೆಕ್ಟ್ ಟೈಮ್ ಐತೆ, ಸಾಯಂಕಾಲ ಟೈಮ್ ಐತೆ. ಶಿಕ್ಷಣ ಇದನ್ನು ಸೌಲಭ್ಯ ಕೊಡಬೇಕು. ಈಗ ಎಲ್ಲೆಲ್ಲೋ 10 ಕಿಲೋಮೀಟ್ರ್ ಆಗೈತೆ ಗೊಪ್ಲಪುರದ್ದು. 10 ಕಿಲೋಮೀಟ್ರ್ ಆದ್ರೂ ಹೋಗಿ ಬೆಳಗ್ಗೆ 10 ಕಿಲೋಮೀಟ್ರ್ ನಡೆಯೋಕ್ಕೂ ಸಾಯಂಕಾಲ 10 ಕಿಲೋಮೀಟ್ರ್ ನಡೆಯೋಕ್ಕಂದ್ರೆ ಭಾಳ ಅನುಕೂಲ ಆಗಲ್ಲ. ಅದನ್ನು ನೀವು ಆದಷ್ಟು ಬೇಗ ಇದನ್ನು ಸಮಸ್ಯೆ ಬಗೆಹರಿಸಬೇಕಂತ ನಾವು ಊರಿಗೆ ಗ್ರಾಮಸ್ಥರ ವತಿಯಿಂದ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ವತಿಯಿಂದ ಎಲ್ಲರೂ ವತಿಯಿಂದ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಈಗ ಈಗ ನಮ್ಮದು ದಾವಣಗೆರೆ ಜಿಲ್ಲೆ ಗಡಿ ಭಾಗ. ಈ ಪಕ್ಕದಾಗ ಏನೋ 1 ಕಿಲೋಮೀಟ್ರ್ ಆದರೂ ವಿಜಯನಗರ ಜಿಲ್ಲೆ ಐತೆ. ಇದು ಹೋಬಳಿ ಹೆಡ್ ಕ್ವಾರ್ಟರ್ ಆಗಿದ್ದನ ನೀವು ಅಧಿಕಾರಿಗಳು ಎಲ್ಲರೂ ನಮಗೆ ಈ ಬಸ್ ಇದ್ದರೆ ಎಲ್ಲರೂ ಬಂದು ಕರೆಕ್ಟಾಗಿ ಇನ್ ಟೈಮ್ ಸಿಗ್ತಾರೆ. ಈ ಬಸ್ ಇಲ್ಲಿದ್ರೆ ಅವರು ಹೇಳೋಕ್ಕೊಂದು ಏನೋ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಇನ್ ಟೈಮಲ್ಲಿ ಆಗಲ್ಲ. ಆದಷ್ಟು ನೀವು
ಬೇಗ ನೀವು ಗೋಪ್ಲಾಪುರ ಆಗಲಿ ಮಾಚಿಕೇರಿ ಪೇಷೆಂಟ್ಗಳಾಗಲಿ ಎಲ್ಲರಿಗೂ ಅನುಕೂಲ ಆಗೈತಿ. ನೀವು ಹೋಬಳಿ ಹೆಡ್ ಕ್ವಾರ್ಟರ್ದ ನೀವು ಅದನ್ನು ಸಮಸ್ಯೆನ ಬೇಗ ಬಗೆಹರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಸುಮಾರು 40-50 ಜನ ಇಲ್ಲಿ ಬಂದು ಬರ್ತಾರೆ. 10 ಕಿಲೋಮೀಟ್ರ್ ಐತೆ ನಮ್ಮ ಗೋಪ್ಲಾಪುರ ಇಲ್ಲಿದ್ದು ಸೊಕ್ಕಿದ್ದಾನ ದಿನನಿತ್ಯ ಅವು ಬರೋದು. ನೀವು ಬೇರೆ ಬಸ್ ಕೇಳ್ರಿ. ನೀವು ಇದ್ರ ಬಗ್ಗೆ ಗಂಭೀರವಾಗಿ ಎಚ್ಚರಿಕೆ ನೀವು ಗಂಭೀರವಾಗಿ ಈ ಸಮಸ್ಯೆಯನ್ನು ಪರಿಗಣಿಸಿದ್ದಾರೆ. ನಾವು ಗಂಭೀರವಾಗಿ ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಇರ್ತೀವಿ ಊರ ವತಿಯಿಂದ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ. ಯಾಕಪ್ಪ ಅಂದರೆ ಈ 10 ಗಂಟೆಗೆ ಎಲ್ಲ ಅಧಿಕಾರಿಗಳು ಬರ್ತಾರೆ. ಇದು ಹೋಬಳಿ ಹೆಡ್ ಕ್ವಾರ್ಟರ್, ಇದು ಗಡಿ ಭಾಗ ಇರೋದನ್ನು ನೀವು ಆದಷ್ಟು ಬೇಗ ನೀವು ಇದನ್ನೊಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಬಗೆಹರಿಸಲಿಲ್ಲಂದ್ರೆ ಮುಂದಿನ ಉಗ್ರ ಹೋರಾಟಕ್ಕೆ ಊರ ವತಿಯಿಂದ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲರೂ ಇದನ್ನು ಕ್ರಮ ಕೈಗೊಳ್ತೇವೆ ನಾವು. ಓಕೆ ಸರ್. ಸಂಬಂಧಪಟ್ಟ ಅಧಿಕಾರಿಗಳೇ ಚಂದ್ರಶೇಖರ್ ಅಂತೇಳಿ. ಮೊದಲು ಇಲ್ಲೇನಪ್ಪ ಅಂದರೆ ಈ ಗೋಪಾಳಪುರ ಮತ್ತು ಚಿಕ್ಕಮಂಟ್ನಹಳ್ಳಿಯಿಂದ ಸುಮಾರು ಕನಿಷ್ಠ ಅಂದರೆ ಒಂದು ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲಿಂದ ಸೇರಿ ಸುಮಾರು ಒಂದು 60-70 ಹುಡುಗರು ಬರ್ತಾರೆ. ರೂಟ್ ಏನಾಗಿತ್ತಪ್ಪ ಅಂದ್ರೆ ಆ ಹುಡುಗರಿಗೆ ಬೆಳಗ್ಗೆ 10 ಗಂಟೆಯಿಂದ ಕರೆಕ್ಟ್ ರೂಟ್ ಇತ್ತು, ಸಾಯಂಕಾಲ ಅವ್ರ ಊರಿಗೆ ಹೋಗೋ ರೂಟ್ ಇತ್ತು. ಈಗ ಏನಾಗಿತ್ತಪ್ಪ ಅಂದರೆ ಈಗ ಇಲ್ಲಿ ಎರಲ್ಕಟ್ಟಿ ಮೇಲೆ ಹೋಗೋದ್ರಿಂದ ಈ ಹುಡುಗರಿಗೆಲ್ಲ ಭಾಳ ತೊಂದರೆ ಆಗೈತೆ. ಅದಕ್ಕೋಸ್ಕರ ಏನು ಮೂಲ ರೂಟ್ ಏನಿತ್ತು ಗೋಪಾಳಪುರ ಚಿಕ್ಕಮಂಟ್ನಹಳ್ಳಿ ರೂಟ್, ಅದೇ ರೂಟಿನ ಮುಖಾಂತರವಾಗಿ ಬಿಟ್ಟರೆ ಮಕ್ಕಳಿಗೆ ಅವ್ರ ವಿದ್ಯಾಭ್ಯಾಸಕ್ಕೂ ಚೆನ್ನಾಗಿ ಆಕತಿ. ಆಮೇಲೆ ಮತ್ತೇನಪ್ಪ ಅಂದರೆ ಆ ಕಡೆಯಿಂದ ಬರ್ತಕ್ಕಂಥ ನಾಡ ಕಚೇರಿ ಮತ್ತು ಆಸ್ಪತ್ರೆಗೆ ಬರ್ತಕ್ಕಂಥ ಎಲ್ಲ ಇವ್ರಿಗೆ ಜನಗಳಿಗೆ ಸರ್ವರಿಗೆ ಒಳ್ಳೇದಾಕತಿ. ಆ ದೃಷ್ಟಿಯಿಂದ ಮೂಲ ಏನು ಓಡಾಡ್ತತ್ತ ಅದೇ ರೀತಿಯೇ ಈ ರೂಟ್ ಓಡಾಡ್ಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತದೆ. ನಮಸ್ತೆ, ಸುಧಾಕರ್ ಅಂತೇಳಿ. ಇಲ್ಲಿ ನಾವೇನು ಹೆಚ್ಚಿನದಾಗಿ ಹೇಳೋಕ್ಕಾಗಲ್ಲ. ನಮ್ಮ ಅಧಿಕಾರಿಗಳಿದ್ದಾರೆ, ಅದು ಫಾರಮ್ 4 ಅಂತ ಮಾಡಿ ಮೊದಲು ಹೆಂಗೆ ಇದೇ ರೂಟಲ್ಲಿ ಇತ್ತು, ಗೋಪಾಳಪುರ ಬಂಟ್ನಳ್ಳಿ ಕ್ರಾಸಿಂದನೇ ಇತ್ತು. ಆಮೇಲೆ ಅಲ್ಲಿ ಏನೋ ಪ್ರಯಾಣಿಕರು ಕೇಳಿದ್ರು ಅಂತೇಳಿ ಆ ಕಡೆ ಮಾಡಿದ್ದಾರೆ. ಅಧಿಕಾರಿಗಳು ಹೆಂಗೆ ಹೇಳ್ತಾರೆ ನಾವು ಅದನ್ನು ಪಾಲಿಸಲೇಬೇಕಾಗತ್ತೆ. ಈಗ ಅವರು ಆರ್ಡ್ರ್ ಮಾಡಿದರೆ ನಾವು ಈ ಕಡೆನೇ ಬರ್ತೀವಿ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ, ಅದರಲ್ಲೇನಿಲ್ಲ. ನಾವೆಲ್ಲ ಮೊದಲು ಯಾವುದು ಇಲ್ಲ, ಇವತ್ತು ಹಿಂಗೆ ಡೈರೆಕ್ಟಾಗಿ ಬರ್ರಿ, ನಾಳೆಯಿಂದ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದರು ನಾವು. ಈಗ ಅದೇ ಗೋಪಾಳಪುರ ಬಂಟ್ನಳ್ಳಿ ಇದೆ ಅಲ್ಲ, ಮೊದಲು ಯಾವ ಥರ ಇತ್ತು ಅದೇ ಥರ ಕಳಿಸ್ತೀವಿ ಅಂತ ಹೇಳಿ ಬರೋಕ್ಕೆ ಹೇಳಿದರು. ಸರ್, ನನ್ನ ಹೆಸರು ಸಿದ್ದಪ್ಪ ಪೂಜಾರ್ ಅಂತ, ಜಗಳೂರು ತಾಲೂಕು ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷ ಇದ್ದೀನಿ. ಈ ಗ್ರಾಮೀಣ ಭಾಗದ ಸಮಸ್ಯೆ ಏನಂದರೆ, ಈ ಮೊದಲನೇದಾಗಿ ಬಸ್ ಬಿಟ್ಟಂಥ ಸಂದರ್ಭದಲ್ಲಿ ಈ ಗೋಪಾಳಪುರ ಬಂಟ್ನಳ್ಳಿ ಎಂಬ ಮಾರ್ಗವಿತ್ತು. ಆ ಮಾರ್ಗ ತಪ್ಪಿಸಿ ಈಗ ಬೇರೆ ರೂಟ್ನಲ್ಲಿ ಗಾಡಿ ಓಡಿಸ್ತಿದ್ದಾರೆ. ಹಾಗಾಗಿ ಬಂಟ್ನಳ್ಳಿ ಮತ್ತು ಗೋಪಾಳಪುರ ಮಕ್ಕಳು ಸುಮಾರು 50ಕ್ಕಿಂತ ಹೆಚ್ಚು ಜನ ದಿನನಿತ್ಯ ಓಡಾಡ್ತಿರೋದ್ರಿಂದ ಸುಮಾರು 10 ಕಿಲೋಮೀಟ್ರ್ ಆಗುತ್ತೆ. ಪ್ರತಿನಿತ್ಯ 10 ಕಿಲೋಮೀಟ್ರ್ ಓಡಾಡಿ ಅವ್ರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಎಲ್ಲಾದರೂ ಸಾಧ್ಯ? ಇದನ್ನು ಮನಗಂಡಂಥ DC ಅವರು ತಕ್ಷಣ ಆ ರೂಟ್ ಏನು ಬದಲಾಯಿಸಿದಾರೋ ಅದೇ ರೂಟಿಗೆ ಗಾಡಿ ಓಡಿಸ್ಬೇಕು. ಇಲ್ಲಾಂದರೆ ಸೊಕ್ಕೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಅತಿ ದೊಡ್ಡ ಗ್ರಾಮವಾಗಿದ್ದು ಅದರಲ್ಲಿ ಹೋಬಳಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಸುಮಾರು 32 ಹಳ್ಳಿ ಸೇರುತ್ತೆ, 50 ಹಳ್ಳಿ ಸೇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಬರೀ ಮಕ್ಕಳಿಗೆ ಅಷ್ಟೇ ಅಲ್ಲ, ಈ ನಾಡ ಕಚೇರಿ ಆಸ್ಪತ್ರೆಯಿಂದ ಹಿಡಿದು ಎಲ್ಲ ಸಮಸ್ಯೆಗೂ ಪರಿಹಾರ ಆಗಬೇಕಂದ್ರೆ ಈ ರೂಟ್ನಲ್ಲಿ ಗಾಡಿ ಓಡಿಸ್ಬೇಕು. ಇಲ್ಲಾಂದರೆ ಇಡೀ ತಾಲೂಕಿನಲ್ಲಿ ಏನು ಕಾಲ್ನಡಿಗೆ ಮುಖಾಂತರ ನೀವು ಬಸ್ಸು ಬಿಡಲಿಕ್ಕೆ ಅನುಕೂಲ ಮಾಡಿದ್ರಿ ಅದೇ ರೀತಿ ಹೋರಾಟ ಆಗುತ್ತೆ. ಸೊಕ್ಕೆ ಗ್ರಾಮಸ್ಥರು ಮತ್ತೊಮ್ಮೆ ತಮಗೆ ಮನವಿ ಮಾಡ್ಕೊಳ್ತಿದ್ದೀವಿ, ಇದನ್ನು ಮಾರ್ಗ ನಾಳಿಂದಲೇ ಬದಲಾಯಿಸ್ಬೇಕು. ಇಲ್ಲಾಂದರೆ ಉಗ್ರ ಹೋರಾಟ ಮಕ್ಕಳು ಕರ್ಕೊಂಬಂದು ತಮ್ಮ ಆಫೀಸ್ ಮುಂದೆ ಕೂರಿಸಿ ಉಗ್ರ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ ತಮಗೆ ಕೊಡ್ತಿದ್ದೀವಿ. ದಯಮಾಡಿ ಮತ್ತೊಮ್ಮೆ ನಮ್ಮ ಮನವಿ ನೀವು ಸ್ವೀಕರಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ ಸರ್. ಅವನಿಗೆ ಬೇಕಾದ
ಕೇಳ್ರಿ ಬೆಳಿಗ್ಗೆ ಹೆಂಗೆ ಬಂದ್ಬಿಡ್ತಾರೆ ಈಗ ಬೋರ್ಡ್ 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 ತಗೊಂಡು ಒಂದು ಹೊಸದು ಹೊಸದು ಒಂದಲ್ಲ 4 ಬಿಡಿಸಿ ಹೇಳಿ ಯಾರು ಬೇಡ ಅಂತಾರೆ. ರೂಟ್ ಹೋದ್ರೆ ಬೋರ್ಡ್ ನಮ್ಮ ಬಸ್ ಬೇಕಾಯ್ತೈತೆ ಅವನು ಹೊಸ ಬಿಟ್ರು. ಹಲೋ ಬರ್ರಿ ಗೌಡ್ರಿ ಹರಿಯರ್ಲಿದ್ದ ಬಂದ ಸುಮ್ಮನೆ ಸುಮ್ಮನೆ ಏಯ್ ಸುಮ್ಮನೆ ಅಲ್ಲಿ ಸಾಬ್ ಒಂದು 10 ದಿನ ಅಂದ್ರಲ್ಲ ಸರ್ ಅವಾಗ. ಹಾಂ ಸರ್. ನಮಗೇನು ಸಮಸ್ಯೆ ಆಗತ್ತೆ ಸರ್ ಇಲ್ಲಿ ಜನಗಳು ಲೈನ್ ಹೆಂಗಿದೆ ಲೈನ್ ಎರಲ್ಕಟ್ಟಿ ಮೇಲೆ ಐತೇನು ಸರ್? ಲೈನು ಎರಲ್ಕಟ್ಟಿ ಮೇಲೆ ಐತೆ ನೋಡಿ. ರೂಟ್ ಮ್ಯಾಪ್ ಕಳ್ಸ ಅಂತ ಹೇಳ್ರಿ ಮೊಬೈಲಿಗೆ ಕಳ್ಸ್ರ ಅಲ್ಲ ಸರ್ ಎಷ್ಟು ಜನ ಸೀಟ್ ಹತ್ತು ಸರ್ ಅಲ್ಲಿ ಎರಲ್ಕಟ್ಟಿ? ಸರ್ ಇಲ್ಲಿ ನೋಡ್ರಿ ಇಲ್ಲಿ ವಿಡಿಯೋನಾ ನೋಡ್ರಿ ಇಲ್ಲಿ ಸ್ಕೂಲ್ ಮಕ್ಕಳು ಇದಾರ ಎಷ್ಟು ಸಮಸ್ಯೆ ಆಕತಿ. 3 ಜನ ಐತಿ ಸರ್, 3 ಜನ ಐತಿ. ನಾವೇನ್ ಅಲ್ಲಿಗೆ ನಾವು ಬಿಡಬೇಡ ಅಂತ ಹೇಳಲ್ಲ ಸರ್. ನಾವು ಅಲ್ಲಿಗೆ ಎರಲ್ಕಟ್ಟಿಗೆ ನಾವು ತೊಂದರೆ ಮಾಡಂತ ಹೇಳಲ್ಲ. ಇಲ್ಲಿ ಸಮಸ್ಯೆ ಆಕತ್ತಲ್ಲ ಸರ್ ಸ್ಕೂಲ್ ಮಕ್ಕಳಿಗೆ. ಒಬ್ಬೊಬ್ರಿಗೆ ಬಿಟ್ಟು ಹಿಂಗೆ ಹೋಲ್ ಬಿಡ್ಬೇಕಾ ನಾವು ಮಕ್ಕಳನ್ನ? ಸರ್ ಇಲ್ಲಿ ಮುಖಂಡರು ಇಲ್ಲಿ ಒಂದು 15ರಿಂದ 20 ಹುಡುಗರು ಬಣ್ಣಳ್ಳಿಯರ್ ಅದಾರ. ಒಂದು 30 ಹುಡುಗರು ಗೋಪಾಳಪುರದ ಹುಡುಗರು ಅದಾರ, ಹೆಣ್ಣು ಹುಡುಗರು ಗಂಡು ಮಕ್ಕಳು ಶಾಲೆ ವಿದ್ಯಾರ್ಥಿಗಳು. ಸರ್ ಶಾಲೆ ವಿದ್ಯಾರ್ಥಿಗಳು ಅದಾರೆ. ಅವರು ಈಗ ನಿಮ್ ಬಸ್ ಬರ್ಲಿಲ್ಲ ಅಂದ್ರೆ ಸೀದಾಗ್ತತಿ. ಈಗ ಬಣ್ಣಳ್ಳಿ ಆಸ್ಪತ್ರೆಯಲ್ಲಿ ಏನಾದ್ರೆ ಬೈ ಚಾನ್ಸ್ ಅವನಿಗೆ ಬಸ್ ಹೆಂಗ್ ಬೇಕು, ಗೋಪಾಳಪುರದವ್ರಿಗೆ ಬಸ್ ಹೆಂಗ್ ಬೇಕು, ಮಲೆ ಮಚ್ಚಿಕೇರಿಗೆ ಬಸ್ ಹೆಂಗೆ ಇರೋದು PHC ಇಲ್ಲಿ ಸೊಕ್ಕೆಯಲ್ಲಿ ಇರೋದದು. ಹಾ, ಹಂಗಾಗಿ ನೀವು ಬಿಡಬೇಕು ಸರ್. ಅದು ಯಾವ ರೂಟ್ ಇದೆ ಅದಕ್ಕೆ ಬಿಡ್ರಿ ಸರ್. ಸರ್ ಈಗ ಮೊದ್ಲು ಹೆಂಗದ ಆ ರೂಟ್ ನಮಗೆ ಗಾಡಿ ಕೊಡ್ರಿ ಸರ್. ಈಗ ಅದೆಲ್ಲ ಮಾತಾಡಬೇಡ, ನೀವು ಮಾತಾಡ್ರಿ. ನಾವು ಹೇಳೋ ಇಷ್ಟನ್ನ ನೀವು ಮೊದ್ಲು ಹೆಂಗದ ಆ ರೂಟ್ ನಮಗೆ ಗಾಡಿ ಕೊಡ್ರಿ. ನೀವು ಬೇಕಾದ್ರೆ ಎಕ್ಸ್ಚೇಂಜ್ ಗಾಡಿ ಬಿಡ್ಕೊಡ್ರಿ, ಅದ್ರ ಸಂಬಂಧ ಇಲ್ಲ ಗಾಡಿ ಇಲ್ಲಿ ಇರ್ತದೆ ಸರ್. ಈಗ ಸರ್ ಗಾಡಿ ಇಲ್ಲಿ ಇರ್ತದ. ಈಗ ಗಾಡಿ ಇಲ್ಲಿ ಇರುತ್ತೆ. ಕೇಳಿಲ್ಲ